ಈಗ ಸರಿಗಮಪಕ್ಕೆ ಹೋದ, ಫೇಮಸ್ ಆದ, ಅವಾಗ ಒಂಚೂರು ನಿಮ್ಮ ಆರ್ಥಿಕ ಸುಧಾರಣೆ ಆಯಿತು. ಈಗ ಬಿಗ್ ಬಾಸಿಗೆ ಬಂದ ಇನ್ನಷ್ಟು ನಿಮ್ಗೆ ಆರ್ಥಿಕವಾಗಿ ಹೆಲ್ಪ್ ಆಗಿದೆ, ಜೊತೆಗೆ ಫೇಮಸ್ ಆಗಿದ್ರಿ. ಇವಾಗ ನಿಮ್ಮ ಮಗನ ಬಗ್ಗೆ ಎಷ್ಟು ಖುಷಿ ಅಂತ? ನನಗೆ ನನ್ನ ಮಗನ ಸಲುವಾಗಿ ಭಾಳ ಖುಷಿ, ಭಾಳ ಹೆಮ್ಮೆ ಪಡಾಕತ್ತೀವಿ ರೀ, ಭಾಳ ಹರಸ್ ಬಿಡಾಕತ್ತೀವಿ ನನ್ನ ಮಗನ ಸಲುವಾಗಿ. ಒಳ್ಳೇದಾಗಲಿ ಅಂತೇಳಿ ನಾವು ಎಲ್ಲರಿಗೂ ಅಂದ್ಕೊಂತ ಯಾರು ಬಂದರೂ ಬರ್ರಿಯಪ್ಪ ಕೂತ್ಕೋರಿ ಅಂದ್ಕೊಂತ ನಾವು ಭಾಳ ಖುಷಿ ಪಡ್ಯಾಕತ್ತೀವಿ ರೀ. ಈಗ 5.5 ಕೋಟಿ ಕನ್ನಡಿಗರದು ಒಂದೇ ಆಸೆ ಏನಂದ್ರೆ ಮುಂದೆ ಎಲ್ಲ ಒಳ್ಳೇದಾಗಿದೆ. ಈಗ ಹನುಮಂತನ ಮದುವೆ ಯಾವಾಗ ಆಗುತ್ತೆ ಅನ್ನುವಂಥದ್ದು ಚರ್ಚೆ ಮಾಡಿದ್ವಿ. ಹನುಮಂತನ ಮದುವೆ ಯಾವಾಗ ಅಂತಂದ್ರೆ ಬರ್ಲಿ ರೀ, ಹೆಣ್ಣು ನೋಡಾಕತ್ತಿ ಮಾಡಾದಂಕಾರ ಇದು ಶಾಸಿತ ಮದುವೆ ಮಾಡಾದ ಕಂಕಣ ಬಲ ಕೂಡಿ ಬಂದ್ರೆ ಹಾಗೆ ಆಗುತ್ತೆ ಅಂತ. ಹಾಗೆ ಆಕೈತ್ರಿ ಅದು. ಅವನು ಸುದೀಪ್ ಅವ್ರಿಗೆ ಒಂದು ಮಾತು ಕೊಟ್ಟು ಬಂದಿರಿ ನೀವು, ನಾವು ಮಾಡ್ತೇವಿ, ವಿನ್ನರ್ ಆದ್ಮೇಲೆ ನಾವು ಮಾಡ್ತೇವೆ ಅಂತೇಳಿ. ಈಗೇನು ಸಿದ್ಧತೆ ಏನಾರ ತಯಾರಿ ನಡೆಸಿದೆ? ಇನ್ನು ಬಳಕ ಎಲ್ಲ ರೆಡಿ ಮಾಡಬೇಕು, ನೋಡಬೇಕು, ಎಲ್ಲ ವಿಚಾರ ಮಾಡ್ಕೊಂತ ಹೆಣ್ಣು ನೋಡಿಂದ ಮದುವೆ ಮಾಡೋದು. ಇಲ್ಲಿ ನಮ್ಮ ಬಾಗಲ್ದಾಗ ಆಕೈತಿ, ಇಲ್ಲಿ ಕಲ್ಯಾಣ ಮಂಟಪದಾಗ ಇಡ್ತೀನಿ ಅಂತಾರ, ಅಲ್ಲಿ ರೆಡಿನ ಇಲ್ಲಿ ರೆಡಿನ ನಾವು. ಈಗ ಅಲ್ಲೇ ಇಲ್ಲೇ ನಿಮ್ಮ ಸಂಬಂಧಿಕರಿಗೆ ಯಾವ ಅದಾವು ಇದು ಹುಡುಗಿ ಚಲೋ ಆಗುತ್ತೆ ಅನ್ನಂತ ಎಲ್ಲರ ಮದುವೆಗೆ ಏನು ಹೋಗಿರ್ತಿರಲ್ಲ, ಈ ಹೆಣ್ಮಕ್ಳು ಹುಡುಕ್ತಾರ, ಆ ರೀತಿ ಎಲ್ಲಾರ ನೋಡಿಟ್ಟಿ ನನ್ನ ಮಂದಿ ನಾವು ಹುಡ್ಕ್ಯಾಡಕ ಮುಂಚೆ ಅವನ ಹುಡ್ಕಾಡ್ಕೊಂತ ಬರ್ತಾರ. ಅವಾಗ ನೀವೇನು ಹೋಗೋದ್ ಬೇಡ, ನಾವೇನು ಕುಂತಲೇನ ಕೇಳಾಕತ್ ಬಿಡ್ತಾರ. ಅದನ್ನ ನಾವು ಪಸಂದ್ ಮಾಡ್ಕೊಂಡು ನಾವು ವಿಚಾರ ಮಾಡ್ಕೊಂಡು ನಾನು ಮಗಂದ ಅಕ್ಕಿ ಕಾಳು ಹಾಕಾದ ರೆಡಿ ಆದಿ. ಈಗ ಯಾರ ನಿಮ್ಮ ಸಂಬಂಧಿಕರು ನನ್ನ ಮಗಳನ್ನ ಕೊಡ್ತೇನೆ ಅಂತ ಹೇಳಿದ್ರೆ? ಇನ್ನು ಏನ್ ಅಂದಿಲ್ಲ, ಇನ್ನೂ ಏನು ಹೇಳಿಲ್ಲ. ನಾ ಅನ್ನಕತ್ತೀನಿ, ಇನ್ನು ಏನ್ ಮಾತು ಕೊಟ್ಟಿಲ್ಲ, ಎಲ್ಲಿ ನೋಡಿಲ್ಲ. ಮಗ ಬಂದಿಂದ ಒಂದ್ 2 ದಿನ ನಾರ ಮನ್ಯಾಗ ವಸ್ತಿ ಮಾಡ್ಲಿ, ನಾವು ಕುಂತ್ಕೊಂಡು ಮಾತಾಡ್ತೀವಿ. ಹಿರೇಮಗ ಅದಾನ, ಸೊಸಿ ಅದಾಳ, ನನ್ನ ಗಂಡ ಅದಾನ, ನನ್ನ 4 ಮಕ್ಕಳು ಅದಾರ, ಎಲ್ಲಾರು ವಿಚಾರಿಸ್ಕೊಂಡು ಎಲ್ಲೆಲ್ಲಿ ಐತಿ ಏನ್ ನೋಡಿ ಮದುವೆ ಮಾಡಾದ. ಆ ಮಾತು ಕೊಟ್ಟಿದ್ ಖರೇನ ನಾ ಸುದೀಪ್ ಸರ್. ಈಗ ಆ ಪ್ರಕಾರ ನಡ್ಕೊಂತೀರಿ? ಹೌದು, ನಡ್ಕೊಳದ ರೀ. ಈಗ ಮಗನ್ ಮದುವೆ ಮಾಡ್ಬೇಕು ಅಂದ್ರೆ ಈ ರೀತಿ ಮಾಡ್ಬೇಕು ನನ್ನ ಮಗನ ಮದ್ವೆನ ಅಂತ ಕನಸ್ಕೊಂಡಿರ್ತಾರೆ. ಅಂದ್ರೆ ಮನೆ ಮುಂದೆ ಆಗ್ಬೇಕು ಅಥವಾ ಇಂತಲ್ಲಿ ಮಾಡ್ಬೇಕಂತ. ನೀವೆಲ್ಲಿ ಮಗನ್ ಮದುವೆ ಮಾಡ್ಬೇಕಂತ ಅನ್ಕೊಂಡ್ರಿ? ಅವನ್ ಮಂಗಲ್ಯ ಎಲ್ಲಿ ಕೂಡಿ ಬರ್ತೈತಿ, ಮಗನ ಮನಸ್ಸಿನಾಗ ಎಲ್ಲಿ ನಿಂದ್ರ ಅಂತಾನ ಅಲ್ಲಿ ಹೋಗಿ ನಿಂತು ಅಕ್ಕಿ ಕಾಳು ಹಾಕೊಂಡು ಬರೋದು ನಮ್ದು. ಕಟ್ತೇವೆ ಇಷ್ಟ ರೀ. ಇದಿಷ್ಟು ಹನುಮಂತು ತಾಯಿಯವರ ಮಾತು. ತುಂಬಾ ಕಷ್ಟದಲ್ಲಿ ಹನುಮಂತು ಬೆಳೆದಿರುವಂಥದ್ದು. ಸ್ಕೂಲ್ಗೆ ಹೋಗುವಂದ್ರು ಸಹಿತ ಬಿಟ್ಟು ಬಂದು ನಮ್ಮ ಜೊತೆ ಗಾಳಿ ಚಳಿ ಹೊಲದಲ್ಲಿ ಹಾಡು ಹೇಳ್ತಾ ಬದುಕಿದ. ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಕರ್ನಾಟಕ ಜನರ ಆಶೀರ್ವಾದದಿಂದ ಬೆಳೆದಿದ್ದಾನೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಸುದೀಪ್ ಅವರಿಗೆ ಮಾತು ಕೊಟ್ಟಂತೆ ಆತನ ಕಂಕಣ ಬಳ ಕೂಡಿ ಬಂದ್ರೆ ಇದೇ ವರ್ಷ ಮದುವೆ ಮಾಡ್ತೀನಿ ಅಂತ ಹೇಳಿ ತಾಯಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬರ್ಕಿ, TV9 ಹಾವೇರಿ.